ಎಲ್ರು ನಮಸ್ಕಾರ ರೀ. ಎಲ್ಲಾರು ಹೆಂಗದಿರಿ? ಮನಿಯೊಳಗ್ ಬಾಣಂತಿಯರು ಮತ್ತ ಋತುಮತಿ ಆದಂತ ಹೆಣ್ಮಕ್ಳು ಅದಾರ ಅಂತಂದ್ರ ಅವ್ರಿಗೆ ವಿಶೇಷವಾದ ಆಹಾರ ಕೊಡ್ಬೇಕು ಅಂತಂದಾಗ ಮೊದ್ಲಿಗೆ ನೆನಪಾಗೋದು ಆಳ್ವಿ ಅಂದ್ರ ಹಲೀಮ್ ಸೀಡ್ಸ್ ಅಂತ ಹೇಳಿ. ಸೊ ಇವತ್ತ ನಾವು ಹಲೀಮ್ ಸೀಡ್ಸ್ ಅಂದ್ರ ಆಳ್ವಿಗಳನ್ನ ಸೇವನೆ ಮಾಡೋದ್ರಿಂದ ಯಾವ್ದೆಲ್ಲ ಆರೋಗ್ಯ ಪ್ರಯೋಜನಗಳು ಆಗ್ತಾವ್ ಮತ್ತ ಅದ್ರ ವಿಶೇಷತೆ ಏನು ಅಂತ ಹೇಳಿ ತಿಳ್ಕೊಳೋಣ್ರಿ. ನಾನ್ ನಿಮ್ ಕ್ಲಿನಿಕಲ್ ಡೈಟಿಷಿಯನ್ ರೇಖಾ. ಒಂದ್ ಇಂಪಾರ್ಟೆಂಟ್ ವಿಷಯ, ಅನೇಕ ಜನರು ನನಗ ಕೇಳ್ತಾ ಇದ್ರಿ, ನಿಮಗ್ ಕನ್ಸಲ್ಟ್ ಮಾಡ್ಬೇಕು ಅಂತಂದ್ರ ಏನ್ ಮಾಡ್ಬೇಕು ಅಂತ ಹೇಳಿ. ಆರೋಗ್ಯ ಆಹಾರ ಆರೈಕೆಯ ಬಗ್ಗೆ ನಿಮಗೇನಾದ್ರೂ ಸಮಸ್ಯೆ ಇತ್ತಂದ್ರ ಈ ಸ್ಕ್ರೀನ್ ಮೇಲೆ ತೋರಿಸಿರುವಂತಹ ನಂಬರಿಗೆ ವಾಟ್ಸ್ಆಪ್ ಮಾಡಿ ನೀವು ನನಗ ಕನ್ಸಲ್ಟ್ ಮಾಡ್ಬೋದು. ಡೆಲಿವರಿ ಆದ್ಮೇಲೆ ಬಾಣಂತಿಯರ ಬಾಡಿ ಬಹಳ ವೀಕ್ ಆಗಿರ್ತೈತಿ. ಸೊ ಅವ್ರಿಗೆ ಆಳ್ವಿ ಸೇವನೆ ಮಾಡಿದಾಗ ಅವ್ರಿಗೆ ಇನ್ಸ್ಟೆಂಟ್ ಆಗಿ ಬಾಡಿಗೆ ಎನರ್ಜಿ ಸಿಗೋದ್ ಅಷ್ಟ ಅಲ್ದ ಮಿಲ್ಕ್ ಪ್ರೊಡಕ್ಷನ್ ಕೂಡ ಚೆನ್ನಾಗಾಗ್ತೈತಿ. ಇನ್ನ ಋತುಮತಿ ಆದಂತ ಹೆಣ್ಮಕ್ಳಿಗೂ ಈ ಆಳ್ವಿ ಸೇವನೆ ಮಾಡಕ್ ಕೊಟ್ರಿ ಅಂತಂದ್ರ ಅವ್ರ ಮೆನ್ಸ್ಟ್ರಲ್ ಸೈಕಲ್ ರೆಗ್ಯುಲರ್ ಆಗುತ್ತ, ಹಾಗೇನೆ ಹಾರ್ಮೋನ್ಸ್ ಕೂಡ ಬ್ಯಾಲೆನ್ಸ್ ಆಗ್ತೈತಿ. ಇವ್ರ ಅಷ್ಟ ಅಲ್ದ ಟೀನೇಜರ್ಸ್ ಅಂದ್ರೆ 10 ರಿಂದ 17 ವರ್ಷದೊಳಗೆ ಇರುವಂತಹ ಗಂಡು ಮತ್ತೆ ಹೆಣ್ಣು ಮಕ್ಕಳು ಕೂಡ ಆಳ್ವಿ ಸೇವನೆ ಮಾಡಿದಾಗ ಅವ್ರ ಹಾರ್ಮೋನಲ್ಸ್ ಬ್ಯಾಲೆನ್ಸ್ ಆಗೋದ್ರ ಜೊತೆಗೆ ಹಿಮೋಗ್ಲೋಬಿನ್ ಕೂಡ ಮೇಂಟೈನ್ ಆಗ್ತೈತಿ. ಇನ್ನು ಅಸ್ಥಮೆಟಿಕ್ ಮತ್ತೆ ಬ್ರೊಂಕೈಟಿಸ್ ಇರುವಂತವ್ರು ಕೂಡ ನೀವು ಆಳ್ವಿ ಸೇವನೆ ಮಾಡಿದಾಗ ನಿಮ್ಮ ಲಂಗ್ಸ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಹಂಗನ ಲಂಗ್ಸ್ ಫಂಕ್ಷನ್ ಕೂಡ ಎನ್ಹಾನ್ಸ್ ಆಗ್ತೈತಿ. ಹಾಗೆ ಆರ್ಥ್ರೈಟಿಸ್ ಇರೋರು ಕೂಡ ನೀವು ಆಳ್ವಿ ಸೇವನೆ ಮಾಡಕತ್ರಿ ಅಂತಂದ್ರ ಬಾಡಿ ಒಳಗಿರುವಂತಹ ಇನ್ಫ್ಲಮೇಷನ್ ಕೂಡ ಕಡಿಮೆ ಆಕೊಂತ ಹೋಗ್ತೈತಿ. ಆಳ್ವಿ ಸೇವನೆ ಮಾಡೋದ್ರಿಂದ ನಿಮ್ಮ ಎಲುಬು ಮತ್ತು ಕೀಲ್ಗಳ ಹೆಲ್ತ್ ಕೂಡ ಇಂಪ್ರೂವ್ಮೆಂಟ್ ಆಗ್ತೈತಿ. ಆದ್ರ ಆಳ್ವಿನ ಆದಷ್ಟು ಚಳಿಗಾಲ ಮತ್ತು ಮಳೆಗಾಲದೊಳಗ ಸೇವನೆ ಮಾಡ್ಕೊಡ್ರಿ. ಇನ್ನ ಅರ್ಲಿ ಮಾರ್ನಿಂಗ್ ಮತ್ತೆ ಮಿಡ್ ಮಾರ್ನಿಂಗ್ ಸೇವಿಸೋದು ಬಹಳ ಒಳ್ಳೇದು. ಇನ್ನ ಬಾಣಂತಿಯರು ಮತ್ತು ಋತುಮತಿ ಆದಂತಹ ಹೆಣ್ಣು ಮಕ್ಕಳು ಪ್ರತಿದಿನ 1 ರಿಂದ 2 ಚಮಚದಷ್ಟು ಆಳ್ವಿನ ನೀವು 15 ದಿನಗಳ ಕಾಲ ಸೇವನೆ ಮಾಡ್ಕೋಬಹುದು. ಅದಾದ ನಂತರ ವಾರದಾಗ 1 ಸರಿ 2 ಸರಿ ನೀವು 2 ರಿಂದ 3 ಚಮಚದಷ್ಟು ಆಳ್ವಿನ ಸೇವನೆ ಮಾಡ್ಕೊಡ್ರಿ. ಇನ್ನ ನಾರ್ಮಲ್ ಇರುವಂತಹವ್ರು ವಾರದಾಗ 1 ದಿನ ನೀವು ಆಳ್ವಿನ ಸೇವನೆ ಮಾಡ್ಕೋಬಹುದು. ಜಸ್ಟ್ 2 ರಿಂದ 3 ಚಮಚದಷ್ಟು ಅಷ್ಟ ಆಳ್ವಿನ ಸೇವನೆ ಮಾಡ್ಕೊಳ್ರಿ. ಸೊ ಆಳ್ವಿನ ನೀವು ಓವರ್ ನೈಟ್ ಸೋಕ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗು ಮಿಲ್ಕ್ ಅಲ್ಲಿ ಅಥವಾ ಖೀರ್ ಫಾರ್ಮ್ ಅಲ್ಲಿ ಮಾಡ್ಕೊಂಡು ಸೇವಿಸಬಹುದು. ಅಥವಾ ಸೋಕ್ ಮಾಡಿರುವಂತಹ ಆಳ್ವಿಯಲ್ಲಿ ಲೆಮನ್ ಮಿಕ್ಸ್ ಮಾಡ್ಕೊಂಡು ಕೂಡ ನೀವು ಸೇವನೆ ಮಾಡಬಹುದು. ಸೋಕ್ ಮಾಡಿರುವಂತಹ ಅಥವಾ ಡ್ರೈ ರೋಸ್ಟ್ ಮಾಡಿಕೊಂಡು ಆಳ್ವಿನ ನೀವು ಫ್ರೂಟ್ಸ್ ಗಳಲ್ಲಿ, ಸಲಾಡ್ ಗಳಲ್ಲಿ, ಸೂಪು, ಗಂಜಿಗಳಲ್ಲಿ ಕೂಡ ಮಿಕ್ಸ್ ಮಾಡ್ಕೊಂಡು ಸೇವಿಸಬಹುದು. ಇಲ್ಲ ಅಂತಂದ್ರೆ ಲಾಡು, ಚಿಕ್ಕಿ ಫಾರ್ಮ್ ಒಳಗು ನೀವು ಆಳ್ವಿನ ಸೇವಿಸಬಹುದು. ಇಷ್ಟೆಲ್ಲಾ ಬೆನಿಫಿಟ್ಸ್ ಇರುವಂತಹ ಆಳ್ವಿನ ಎಕ್ಸೆಸ್ ಫಾರ್ಮ್ ಅಲ್ಲಿ ಸೇವಿಸಕ್ ಹೋಗ್ಬೇಡ್ರಿ. ಮಾಡ್ರೇಷನ್ ಒಳಗ ಹೇಳಿದ ಪ್ರಮಾಣದೊಳಗ ನೀವು ಹೇಳಿರುವ ಸಮಯದೊಳಗ ನೀವು ಸೇವನೆ ಮಾಡೋದು ಬಹಳ ಒಳ್ಳೇದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂತಂದ್ರ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಹಾಗೇನೆ ಶೇರ್ ಮಾಡ್ರಿ. ಇಲ್ಲಿವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ರಿ. ಹಾಗೇನೆ ಆಲ್ ನೋಟಿಫಿಕೇಶನ್ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ರಿ. ಥ್ಯಾಂಕ್ ಯು.